ಮಾಡಿದ್ದಾರೆ. ಘಟನಾ ಸ್ಥಳದಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋರ ಹೇಳಿಕೆ ಪಡೆದಿದ್ದಾರೆ. ಸುತ್ತಮುತ್ತ ಇರೋರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋರ ಎಲ್ಲರ ಹೇಳಿಕೆಗಳು ಏನೇನಾಗಿತ್ತು ಎನ್ನುವಂತ ವಿಚಾರವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ದಾಳಿ ಸ್ಥಳದಿಂದ ಈಗಾಗಲೇ ಅಲ್ಲಿ ಸ್ಯಾಂಪಲ್ಸ್ ಗಳನ್ನ ರವಾನೆ ಮಾಡಿದ್ದಾರೆ. ಸ್ಪಾಟ್ ವೆರಿಫಿಕೇಶನ್ಸ್ ಆಗಿದೆ. ವಿಧಿವಿಜ್ಞಾನ ಕೇಂದ್ರಕ್ಕೆ ಸ್ಯಾಂಪಲ್ಸ್ ಗಳನ್ನ ಕಳಿಸಿದ್ದಾರೆ. ಉಗ್ರರ ಚಲನವಲನ, ಆ ದಾಳಿಯನ್ನ ಪ್ರತ್ಯಕ್ಷದರ್ಶಿಗಳು ಯಾರ್ಯಾರಿದ್ದಾರೆ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕೋದು. ಕೇವಲ ಅಷ್ಟೇ ಅಲ್ಲ, ಘಟನಾ ನಡೆದಿರುವಂತಹ ಸ್ಥಳದಿಂದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, ಪಹಲ್ಗಾಮ್ನ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲರ ಹೇಳಿಕೆಗಳು, ಅವತ್ತೇನೇನಾಗಿತ್ತು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ನಲ್ಲಿ ಕಂಪ್ಲೀಟ್ ವೆರಿಫಿಕೇಶನ್ ಆಗ್ತಿದೆ, ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ, ಕಾರ್ಯಾಚರಣೆಯನ್ನ ಮಾಡಲಾಗ್ತಿದೆ. ಎಲ್ಲ ಆಯಾಮದಿಂದಲೂ ಕೂಡ ಇನ್ವೆಸ್ಟಿಗೇಷನ್ ಬರದಿಂದ ಸಾಗ್ತಿದೆ ಜಮ್ಮು ಕಾಶ್ಮೀರದಲ್ಲಿ. ಯಾಕಂದ್ರೆ ನಮ್ಮ ದೇಶದ ಭದ್ರತೆಯ ವಿಚಾರ ಇದು, ನ್ಯಾಷನಲ್ ಸೆಕ್ಯೂರಿಟಿ. ಆ ನಿಟ್ಟಿನಲ್ಲೇ ಪ್ರತಿ ಒಂದು ಆಯಾಮಗಳಲ್ಲೂ ಕೂಡ ತನಿಖೆ ಸಾಗ್ತಾ ಇದೆ. ಯಾರ್ಯಾರು ಸಾಥು ಕೊಟ್ಟಿದ್ರು, ಏನೇನಾಯ್ತು, ಅನುಮಾನಾಸ್ಪದವಾಗಿ ಯಾರ್ಯಾರಿದ್ರು, ಜೊತೆಯಲ್ಲಿ ಮತ್ತೇನಾದ್ರೂ ಮಹಾಸಂಚನ್ನ ರೂಪಿಸಿಕೊಂಡಿದ್ದಾರಾ, ಹೀಗೆ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಲೆಕ್ಕಾಚಾರಗಳನ್ನ ಹಾಕಿ ಕಾರ್ಯಾಚರಣೆಗಳನ್ನ ಮುಂದುವರಿಸುತ್ತಿದ್ದಾರೆ. ವಿಧಿವಿಜ್ಞಾನ ಕೇಂದ್ರಕ್ಕೂ ಕೂಡ ಸ್ಯಾಂಪಲ್ಸ್ ಕಳಿಸಿದ್ದಾರೆ. ಬೇರೆ ಏನಾದ್ರೂ ಎಕ್ಸ್ಪ್ಲೋಸಿವ್ಗಳನ್ನ ಇಟ್ಕೊಂಡಿದ್ರ, ಶಸ್ತ್ರಾಸ್ತ್ರಗಳ ವಿಚಾರವಾಗಿ ಎಲ್ಲಾ ನಿಟ್ಟಿನಲ್ಲೂ ಕೂಡ ಕಾಶ್ಮೀರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಬಿಡದೆ ಕಾಡ್ತಿದ್ದಾರೆ. ರಣ ಬೇಟೆಗೆ ಭಾರತ ಸಜ್ಜಾಗಿರುವಂತದ್ದು. ಹಾಗಾಗಿ ಉಗ್ರರ ವಿರುದ್ಧ ಸಮರ ಈಗಾಗಲೇ ಶುರುವಾಗಿದೆ. ಸಂದೇಶ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ದಾಳಿಯ ಬೆನ್ನಲ್ಲೇ ಬಿಹಾರದ ನೆಲದಲ್ಲಿ ನಿಂತು ಹೇಳಿದ್ರು, ಇಂಗ್ಲಿಷ್ನಲ್ಲೂ ಗುಡುಗಿದ್ರು. ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ, ಭಾರತದ ವಿಚಾರಕ್ಕೆ ಬಂದ್ರೆ ಇಂತಹ ಘನಘೋರ ಕೃತ್ಯ ಮಾಡಿದ್ರಲ್ಲ ವಿಕೃತ ಮನಸ್ಸಿನ ಪಾಪಿ ಉಗ್ರರು, ಪಾಕಿಸ್ತಾನದ ಪ್ರಾಯೋಜತ್ವದಲ್ಲಿ ಪಾಪರಾಗಿರೋ ದೇಶದಲ್ಲಿ ಈ ರೀತಿಯಾದಂತ ಕೃತ್ಯಗಳನ್ನ ಬೆಳೆಸ್ತಾರಲ್ಲ, ಮುಟ್ಟು ನೋಡ್ಕೊಳ್ಳುವಾಗೆ ಹುಡುಕಿ ಹೊಡಿತೀವಿ ಅನ್ನೋ ಸಂದೇಶವನ್ನ ಕಳಿಸಲಾಗಿದೆ.